ರಾಜ್ಯ ಚುನಾವಣಾ ಆಯೋಗ ರಾಜ್ಯಾದ್ಯಂತ SIR ನಡೆಸ್ತಾ ಇದೆ. ಹಾಗಾಗಿ ಗಡಿ ಜಿಲ್ಲೆ ಬೆಳಗಾವಿ ಕೂಡ SIR ಚುರುಕಿನಿಂದ ನಡೀತಿರ್ತಕ್ಕಂಥದ್ದು. ಈಗ ನಾವು ಬೆಳಗಾವಿಯ ನಗರದಲ್ಲಿರ್ತಕ್ಕಂಥ ಏನು ರಾಮತೀರ್ಥ ನಗರದಲ್ಲಿರ್ತಕ್ಕಂಥ ಏನು BS ನಿಗ್ನಾಳ್ ಅನ್ನುವಂಥವ್ರ ಮನೆಗೆ ಬಂದಿದ್ದೇವೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವರು ಹಿರಿಯ ನಾಗರಿಕರಾಗಿರ್ತಕ್ಕಂಥದ್ದು. ಈಗಾಗಲೇ ಇವರೊಂದು ಮನೆಗೆ ಈಗಾಗಲೇ ಏನು ಫಾರ್ಮ್ ವಿತರಣೆ ಆಗಿರ್ಬೋದು ಮತ್ತು SIR ಪ್ರಕ್ರಿಯೆಗಳನ್ನು ಏನು ಈ ಭಾಗದ BLO ಆಗಿರ್ಬೋದು, ಜೊತೆಗೆ ARO ಆಗಿರ್ಬೋದು ಪರಿಶೀಲನೆ ಮಾಡುವಂಥದ್ದು, ಜೊತೆಗೆ ಈಗಾಗಲೇ ಅವ್ರ ಮನೆಗೆ ಈಗ ನಾವು ಫಾರ್ಮನ್ನು ಕೂಡ ತೆಗೆದುಕೊಂಡು ಬಂದಿರತಕ್ಕಂಥದ್ದು, ಫಾರ್ಮ್ ಭರ್ತಿ ಕೂಡ ಮಾಡಿದ್ದಾರೆ. ಬನ್ನಿ ನಾವು ಏನು ಸೀನಿಯರ್ ಸಿಟಿಸನ್ ಆಗಿರ್ತಕ್ಕಂಥ ಅವರನ್ನೇ ಕೇಳೋಣ. ಸರ್, SIR ಬಗ್ಗೆ ತಮ್ಮ ಮಾಹಿತಿ ಇತ್ತಾ? ಗೊತ್ತಾಯ್ತು. ಏನಾದ್ರು ಗೊಂದಲ ಆಯ್ತು ಸರ್? ನನಗೇನು ಗೊಂದಲ, ಎಲ್ಲ ಸ್ಟಡಿ ಮಾಡೀನಿ. ಸ್ಟಡಿ ಮಾಡಿರಿ ಸರ್? ಹೌದು. ಎಷ್ಟು ಜನ ಇರ್ತೀವಿ ಸರ್ ಮನೆಯಲ್ಲಿ? ಎಲ್ಲರೂ ನಾವು ಇಬ್ಬರೇ, ಗಂಡ ಹೆಂಡತಿ ಇಬ್ಬರೇ ಇರ್ತೀವಿ. ಮಕ್ಕಳದ್ದು SIR ಹೆಂಗೆ ಸರ್? ಹೊರಗದಾರ ಅವರಲ್ಲಿ ಮಾಡ್ಕೋತಾರೆ? ಅಲ್ಲಿ ಮಾಡ್ಕೋತಾರೆ. ಹೌದು. ಫಾರ್ಮ್ ಎಲ್ಲ ವಿತರಣೆ ಮಾಡ್ತಾ ಇದ್ದಾರೆ ಸರ್? ಮಾಡ್ತಾರೆ. ಮಾಡ್ತಾರೆ. ಏನು ಹೇಳಿದ್ರು ಸರ್ BLOಗಳು ಬಂತು ನಮಗೆ ಫಸ್ಟ್? ನಮ್ಗೆ ಅದನ್ನೇ ಫಾರ್ಮ್ ಕೊಟ್ಟು ಕೇಸಿ ನಾನು ತುಂಬಿ ಕೊಟ್ಟರೆ ಒಂದಂತ ಹೇಳ್ಯಾರ ಸರ್. ನಿಮ್ಮ ಮಾಹಿತಿ ಇರೋದ್ರಿಂದ ತುಂಬಿ ಕೊಟ್ರಿ. ಇನ್ ಕೇಸ್ ಮಾಹಿತಿ ಇಲ್ದವರೆಲ್ಲ ಹೆಂಗೆ ಮಾಡ್ಬೇಕು ಸರ್? ನಾವು ಕೇಳ್ಕೊಂಡು ಮಾಡ್ಬೇಕಷ್ಟೆ. ಅವಾಗ BLOಗಳು ಕೇಳ್ಕೊಂಡು ಮಾಡ್ಬೇಕು. ಹೌದು. ಅಂದರೆ SIR ಮನೆ BLOಗಳು ಬರ್ತಾ ಇದ್ದಾರೆ? ನಮ್ಮ ಮನೆಗೆ ಅದು ಬಂದಾಗ. ನಿಮ್ಮ ಮನೆ ಬಂದಿದ್ದಾರೆ? ಹೌದು. ಹಿರಿಯ ನಾಗರಿಕರಿದ್ರಿ? ಹೌದು. ನಿಮ್ಮದು ಮತ್ತು ಅಮ್ಮರದ್ದು ಇಬ್ಬರದು ಮಾಡ್ತೀರಿ? ಇಬ್ಬರದು ಮಾಡ್ತೀವಿ. ಹೌದು. ಮಕ್ಕಳೆಲ್ಲ ಎಲ್ಲಿರ್ತಾರೆ ಸರ್? ಒಬ್ಬ ಮಗ ಬೆಂಗಳೂರಿಗೆ ಇರ್ತಾನೆ, ಮಕ್ಕಳ ಒಬ್ಬರು ವಿಜಯಪುರಕ್ಕೆ, ಒಬ್ಬ ಪುಣಾಕ, ಒಬ್ಬ ಬೆಳಗಾವಿಗೆ ಇರ್ತಾರೆ. ಓಕೆ. ಇದು ಏನಂದರೆ ಈ ಒಂದು ಕುಟುಂಬದ ಏನು ಸರ್ ಅವ್ರು ಹೇಳುವಂಥ ಮಾತನ್ನು ನಮಗೆ BLOಗಳು ಬಂದಿದ್ದಾರೆ, ಫಾರ್ಮ್ ಕೊಟ್ಟಿದ್ದಾರೆ, ಜೊತೆಗೆ SIR ಬಗ್ಗೆ ನಮ್ಗೆ ಮಾಹಿತಿ ಇದೆ ಅನ್ನೋಂಥ ಮಾತನ್ನು ಅವ್ರು ಹೇಳುವಂಥದ್ದು. ನಮ್ಮ ಜೊತೆ BLO ಅವ್ರಿಗೆ ಕೇಳೋಣ. ಮೇಡಮ್, ನೀವು ಎಲ್ಲೆಲ್ಲಿ ಕೊಡಕ್ಕೆ ಹೋಗಿರ್ತೀರಿ, ಏನು ಸಮಸ್ಯೆ ಎದುರಾಗ್ತಾ ಇದೆ ಅಲ್ಲಿ? ಸಮಸ್ಯೆ ಅಂತೇನಿಲ್ಲ ಸರ್. 2002 ಮಾಹಿತಿ ಹೆಂಗೆ ತುಂಬಬೇಕು ಅನ್ನೋದು ಒಂದು ಅವ್ರಿಗೆ ಸಮಸ್ಯೆ ಸರ್. ಅದು ಬಿಟ್ಟು ಮತ್ತೇನಿಲ್ಲ ಸರ್. ಇಲ್ರಿ ಸರ್. ಈಗ ಮನೆಗೆ ರೀಚ್ ಆಗಬೇಕಾದ್ರೆ ಕೆಲವೊಂದು ಸಲ ಬೇರೆ ಕಡೆ ಹೋಗಿರ್ತಾರೆ ಸರ್. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋದು ಸ್ವಲ್ಪ ಇದಾಗ್ತಾ ಇದೆ. ಅದು ಬಿಟ್ಟರೆ ಮತ್ತೇನಿಲ್ಲ ಸರ್. ಈ ಮನೆಗೆ ಅಂದರೆ ಒಂದೊಂದು ಜಾಗ ಬದಲಾಯಿಸಿರ್ತಾರೆ, ಅವಾಗ ಹೆಂಗೆ ಮಾಡ್ತೀರಿ ನೀವು? ಅಕ್ಕಪಕ್ಕದವ್ರಿಗೆ ಕೇಳ್ತೀವಿ ಸರ್. ಕಾಂಟ್ಯಾಕ್ಟ್ ನಂಬರ್ ಸಿಕ್ಕರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಅವ್ರಿಗೆ ಕಾಲ್ ಮಾಡ್ತೀವಿ ಸರ್. ಇದೇ ಏರಿಯಾದೊಳಗಿದ್ರೆ ಉಳಿಸ್ಕೋತೀವಿ ಸರ್. ಒಂದು ವೇಳೆ ಏರಿಯಾ ಬೇರೆ ಇತ್ತಪ್ಪ ಅಂತಂದರೆ ಅವ್ರದ್ದು ವೋಟರ್ ID ಬೇರೆ ಆಯಿತೋ ಇಲ್ಲೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು ನಾವು ಡಿಲೀಟ್ ಮಾಡ್ತೀವಿ ಸರ್. ಈಗ ಉತ್ತರ ಮತಕ್ಷೇತ್ರ ಯಾರು ಅವ್ರಿಗೆ ಕೇಳೋಣ ಸರ್. ಸಾಕಷ್ಟು ಜನ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಏನು ಕುಟುಂಬಗಳಿದ್ದಾವೆ, ಅವ್ರ ಮಕ್ಕಳೇನು ಬೇರೆ ಕಡೆ ದುಡಿಯೋಕ್ಕೆ ಹೋಗಿರ್ತಾರೆ, ಬೇರೆ ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗಿ. ಅಂಥವ್ರು ಹೇಗೆ ಅಂತ, ಅಂಥವ್ರದ್ದು SIR ಹೇಗೆ ಅಂತ? ಎಸ್ ಸರ್, ಈಗಾಗಲೇ ನಮಗೆ 2002 ಮತ್ತು ಮತದಾರರ ಪಟ್ಟಿ ಇತ್ತು, ಹಾಗೂ 2025 ಮತದಾರರ ಪಟ್ಟಿ ಇತ್ತು. ಸೊ ಅವು ಎರಡನ್ನೂ ಕೂಡ ನಾವು ನಮ್ಮ BLOಗೆ ಈಗಾಗಲೇ ಕೊಟ್ಟಿದ್ದೇವೆ. ಸೊ 2002ರಲ್ಲಿ ಯಾರಿದ್ದರು ಅವರು ಈಗ 2025ರಲ್ಲಿ ಏನು ಪಟ್ಟಿ ಇದ್ದಾರೆ ಅವ್ರದ್ದು ನಾವು ಮ್ಯಾಪಿಂಗ್ ಮಾಡಲಿಕ್ಕೆ ಹೇಳಿದ್ವಿ. ಸೊ ಮ್ಯಾಪಿಂಗ್ ಮಾಡಲಿಕ್ಕೆ ಹೇಳಿದ್ವಿ ಅಂತ ಹೇಳಿದರೆ, ಅವಾಗಿದ್ದಾಗ ಅವರು ಏನೇ ಇದ್ರಲ್ಲ 2002ರಲ್ಲಿ, ಅವ್ರಿಗೆ 2025ರಲ್ಲಿ ಅವ್ರ ಮಕ್ಕಳು ಇರ್ತಾರೆ. ಸೊ ಅವ್ರದ್ದನ್ನು ತಂದೆ ಜೊತೆ ನಾವು ಮ್ಯಾಪ್ ಮಾಡಲಿಕ್ಕೆ ಹೇಳಿದ್ವಿ. ಆ ಥರ ಈಗಾಗಲೇ ನಾವು ಹಿಂದೆ SIR ಪ್ರಿಪರೇಟರಿ ನಡೆದಾಗ ನಾವು ಮ್ಯಾಪಿಂಗನ್ನು ಮಾಡಿದ್ದೇವೆ. ನಮ್ಮದು ಬೆಳಗಾವಿ ಉತ್ತರ ಮತಕ್ಷೇತ್ರದ್ದು 76% ಆವಾಗ ನಮ್ಮದು ಮ್ಯಾಪಿಂಗು ಆಗಿದೆ. ಸೊ ಹಾಗಾಗಿ ಅವರು ಯಾರು ಇಲ್ಲಿ ಇರ್ತಾರೆ, ನಮ್ಮ BLOs ಎಲ್ಲ ಮನೆಗೆ ಬರ್ತಾರೆ, ಅವ್ರು ಬಂದು ಅವ್ರಿಗೆ ಫಾರ್ಮ್ 2 ಫಾರ್ಮ್ ಎನ್ಯುಮರೇಟರ್ಸ್ ಕೊಡ್ತಾರೆ, ಕೊಟ್ಟು ಅವ್ರಿಗೆ ಒಂದು ನೀಟಾಗಿ ತುಂಬಬೇಕು ಸರ್. 2002 SIRದ ಡೇಟಾನು ತುಂಬಬೇಕು, ಈಗಿಂದ ಏನಿದೆ ತಮ್ಮದು ತುಂಬಿ ನಮಗೆ ಕೊಡಬೇಕು. ಒಂದು ವೇಳೆ ತಮಗೆ ಏನು ಮಾಹಿತಿ ಇದೆ ಅದನ್ನು ತುಂಬ್ರಿ, ತಮ್ಮ ಕಡೆ ಮಾಹಿತಿ ಇಲ್ಲ ಅಂದರೆ ಅದನ್ನು ಹಾಗೆ ಬಿಡಿ, ನಾವು ಫಾರ್ಮ್ ತೊಗೊಳಕ್ಕೆ ಬಂದಾಗ ತಮ್ಮ ಡೌಟ್ಸ್ ಇದ್ದರೆ ನಾವು ಕ್ಲಿಯರ್ ಮಾಡಿ ತುಂಬಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ ಸರ್ ಈಗ. ಸೊ ಯೂಶ್ವಲಿ ಕೆಲವು ಏನದಾವ ಅಂದರೆ ಡೇಟಾ ಅದ್ರಾಗ ಮ್ಯಾಂಡೇಟ್ರಿ ಅದಾವೆ ತುಂಬಬೇಕು, ಕೆಲವು ಆಪ್ಷನಲ್ ಅದಾವೆ. ಈಗ ಮದುವೆ ಆಗಿದ್ದಿಲ್ಲ ಆದವ್ರದ್ದು ಸ್ಪೌಸಸ್ ಇದ್ದರೆ ತುಂಬಬೇಕು, ಇಲ್ಲಾಂದರೆ ಇಲ್ಲ. ಈ ಥರ ಕೆಲವು ಮ್ಯಾಂಡೇಟ್ರಿ, ಕೆಲವು ಆಪ್ಷನಲ್ ಅದಾವೆ, ಕೆಲವು ಇದ್ದರೆ ತುಂಬ್ರಿ, ಇಲ್ಲ ಅಂದರೆ ಇಲ್ಲ ಅಂತ ಇದ್ದಾವೆ. ಅಂಥ ಮಾಹಿತಿಯನ್ನು ಅವ್ರಿಗೆಲ್ಲ ತಿಳಿಸಿ ಹೇಳ್ತೀವಿ. ಮೊರೆಯವರು ತಾವು ಆಗಲೇ ಒಂದು ಕ್ವಶನ್ ಕೇಳಿದ್ರಿ ಸರ್. ಸಮಸ್ಯೆಗಳು ಯಾರು ಎಜುಕೇಟೆಡ್ ಇದ್ದಾರೆ, ಸ್ಪಷ್ಟವಾಗಿ ಗೊತ್ತಾಗ್ತದೆ, ತಿಳ್ಕೊತಾರೆ, ಅವ್ರು ಮಾಡ್ತಾರೆ. ಯಾರಿಗೆ ಕೆಲವು ಜನರಿಗೆ ಡೌಟ್ಸ್ ಇರ್ತಾವೆ, ಅವ್ರು ಏನು ಮಾಡ್ಬೇಕಂದಾಗ ಈಗಾಗಲೇ ನಮಗೆ ರಾಜ್ಯ ಚುನಾವಣಾ ಆಯೋಗ ಇನ್ಸ್ಟ್ರಕ್ಷನ್ ಕೊಟ್ಟಿದೆ. BLO ಮತ್ತು BLO ಸೂಪರ್ವೈಸರ್ದು ಫೆಸಿಲಿಟೇಷನ್ ಸೆಂಟರ್ ಮಾಡಬೇಕು ಅಂತ ಹೇಳಿದೆ. ಸೊ ಅಲ್ಲಿ ನಾವು ಯಾರಿಗೆ ಮಾಹಿತಿ ಕೊರತೆ ಇರ್ತದೆ ಅಥವಾ ಅವರಿಗೆ ತುಂಬಲಿಕ್ಕೆ ಮಾಹಿತಿ ಇಲ್ಲ ಅವ್ರಿಗೆ, ಅಂಥವ್ರು ಅಲ್ಲಿ ಬಂದರೆ ಅವ್ರಿಗೆ ನಾವು ಫಾರ್ಮ್ ಬಗ್ಗೆ ಏನು ತುಂಬಿದ್ದಾರೆ ನೋಡಿ, ಇನ್ನೇನು ತುಂಬಬೇಕು ಅನ್ನೋದನ್ನು ಅವ್ರಿಗೆ ಸಮಗ್ರವಾಗಿ ಮಾಹಿತಿ ಕೊಟ್ಟು ತುಂಬಿಸಿ ಅದರಲ್ಲಿ ಸಿಗ್ನೇಚರ್ ಮಾಡಿಕೊಂಡು 2 ಫಾರ್ಮಲ್ಲಿ ಒಂದು ಫಾರ್ಮ್ ಅವ್ರಿಗೆ, ಒಂದು ಫಾರ್ಮ್ ನಾವು ಇಟ್ಕೊತಾ ಇದ್ದೇವೆ. ಸೊ ಇದು ಏನಂದರೆ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಏನಿದೆ 18 ವಿಧಾನಸಭಾ ಮತಕ್ಷೇತ್ರಗಳಿದಾವೆ. ಹಾಗಾಗಿ ರಾಜ್ಯದಲ್ಲಿ ಬೆಂಗಳೂರು ನಂತರ ಅತಿ ದೊಡ್ಡ ಜಿಲ್ಲೆ ಆಗಿರ್ತಕ್ಕಂಥದ್ದು. ಇಲ್ಲಿ ಮ್ಯಾಪಿಂಗ್ ನಿರಂತರವಾಗಿ ನಡೀತಾ ಇದೆ. ಯಾವುದೇ ಸಮಯದ ಬಾಂಡಿಂಗ್ ಇಲ್ಲದೆ ಏನಂದರೆ ಯಾರಿಗೆಲ್ಲ ಅಗತ್ಯ ಇದೆ ಅವ್ರ ಮನೆಗೆ ಹೋಗಿ ವಿತರಣೆ ಮಾಡುವಂಥದ್ದು. ಕೆಲವೊಂದು ಕಡೆ ಒಂದೇ ಕೇಂದ್ರಗಳು ಇಟ್ಕೊಂಡು ಅಲ್ಲಿ ಜನರನ್ನು ಕರೆಸಿ ಅವರಿಗೆ ಮಾಹಿತಿ ಕೊಡೋದು ಕೆಲಸವನ್ನು ಇಲ್ಲಿ ಏನು ಚುನಾವಣಾ ಅಧಿಕಾರಿಗಳು ಮಾಡುವಂಥದ್ದು. ಒಟ್ಟಿನಲ್ಲಿ SIR ಏನಿದೆ ನಿಗದಿತ ಅವಧಿಯೊಳಗೆ 100ಕ್ಕೆ 100ರಷ್ಟು ಆಗಬೇಕು. ಪ್ರತಿಯೊಬ್ಬನ ಮತದಾರರ ಹಕ್ಕು ಏನಿದೆ, ಹಕ್ಕು ಯಾವುದೇ ಕಾರಣಕ್ಕೂ ವಂಚಿತ ಆಗಬಾರ್ದು ಅಂತ ನಿಟ್ಟಿನಲ್ಲಿ ಈಗ ಚುನಾವಣಾ ಅಧಿಕಾರಿಗಳಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನರಿಗೆ ಏನು 2001 ಮಾಹಿತಿ ಯಾವ ರೀತಿ ತುಂಬಿಸಬೇಕು ಅನ್ನೋ ಗೊಂದಲಗಳಿರ್ತಕ್ಕಂಥ ಅದನ್ನು ಕೂಡ ಏನು ಈ ಒಂದು
ಎಸ್ ಐ ಆರ್ ಕಾರ್ಯಾಚರಣೆ ಏನು ಒಂದು ಅಭಿಯಾನದಲ್ಲಿದ್ದಂಥ ಚುನಾವಣಾಧಿಕಾರಿಗಳಿಂದ ಬಿ ಎಲ್ ಒಗಳಾಗಿರ್ಬೋದು, ಸೂಪರ್ವೈಸರ್ ಆಗಿರ್ಬೋದು ಅಥವಾ ಎ ಆರ್ ಒಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಆ ಒಂದು ಸಮಸ್ಯೆಗಳನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ಕೂಡ ಒಂದು ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಗಸ್ತಿ, TV5 ಬೆಳಗಾವಿ.